ಬಂಡೀಪುರದಲ್ಲಿ ಸಂಚಾರಕ್ಕೆ ಅವಕಾಶ ನೀಡುವಂತೆ ಕೇಂದ್ರದಿಂದ ಪತ್ರ ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಾರಣಕ್ಕೂ ಹೊಸ ಯೋಜನೆ ಬಗ್ಗೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಲ್ಲ ಅನ್ನೋ ಮಾತು ಕೂಡ ಕೇಳಿಬರ್ತಿದೆ. ಬಂಡೀಪುರ ಪ್ರದೇಶದಲ್ಲಿ ಎಲಿವೇಟೆಡ್ ಬ್ರಿಡ್ಜ್ ನಿರ್ಮಾಣಕ್ಕೆ ಅವಕಾಶ ಇಲ್ಲ, ಯಾರೂ ಗಾಬರಿಗೊಳ್ಳೋ ಅಗತ್ಯ ಇಲ್ಲ, ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತ ಹೇಳಿ ಅರಣ್ಯ ಸಚಿವ ಆರ್ ಶಂಕರ್ ಸುವರ್ಣ ನ್ಯೂಸ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಡೀಪುರ ಪ್ರದೇಶದಲ್ಲಿ ಎಲಿವೇಟೆಡ್ ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇಲ್ಲ, ಹೀಗಾಗಿ ಯಾರೂ ಕೂಡ ಗಾಬರಿಗೊಳ್ಳೋ ಅಗತ್ಯ ಇಲ್ಲ, ಜೊತೆಗೆ ಯಾರ ಒತ್ತಡಕ್ಕೂ ಕೂಡ ನಾವು ಮಣಿಯೋದಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅರಣ್ಯ ಸಚಿವ ಆರ್ ಶಂಕರ್ ಸುವರ್ಣ ನ್ಯೂಸ್ಗೆ ಈ ಹೇಳಿಕೆ ಕೊಟ್ಟಿದ್ದಾರೆ. ಅರಣ್ಯ ಸಚಿವರೇ ನಮ್ಮೊಂದಿಗಿದ್ದಾರೆ, ಅವ್ರನ್ನೇ ಕೂಡ ಮಾತಾಡ್ಸೋಣ. ಸರ್ ನಮಸ್ತೆ. ಹುಲಿ ಸಂರಕ್ಷಿತ ಪ್ರದೇಶವಾದಂತಹ ಬಂಡೀಪುರದಲ್ಲಿ ರಾತ್ರಿ ಸಂಚಾರಕ್ಕೆ ಈಗಾಗಲೇ ನಿಷೇಧ ಏರಿದೆ, ಆದರೆ ಕೇರಳ ಮತ್ತೆ ಒತ್ತಾಯ ಮಾಡ್ತಿದೆ, ಅದು ಕೇಂದ್ರದ ಮೂಲಕ ಆ ಪತ್ರ ಕೂಡ ಬರೆದಿರುವಂತದ್ದು. ಇದಕ್ಕೆ ಸರ್ಕಾರದ ಪ್ರತಿಕ್ರಿಯೆ ಏನು ಆಗಿದೆ? ಈಗ ಸರ್ಕಾರ ಏನು ಹಿಂದೆ ನಿಷೇಧ ಏರಿತ್ತು, ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 6 ಗಂಟೆ ತನಕ, ಅದನ್ನ ಯಥಾವತ್ ಮುಂದುವರಿಸಿ ಏನು ಎಮರ್ಜೆನ್ಸಿ ಬರ್ತಕ್ಕಂಥ ವೆಹಿಕಲ್ ಬಿಟ್ಟು ಇನ್ನೆಲ್ಲವನ್ನು ಯಥಾವತ್ತಾಗಿ ನಾವು ಅದೇ ಮುಂದುವರಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಎಲಿವೇಟರ್ ಕಾರ್ಡ್ ಮಾಡಲಿಕ್ಕೆ ನಮ್ದೇನು ಅನುಮತಿ ಕೊಡ್ತಾ ಇಲ್ಲ. ಅದೇ ಎಲಿವೇಟೆಡ್ ಏನೋ ನಿರ್ಮಿಸ್ತೀವಿ. ಈಗಾಗಲೇ ಕುಮಾರಸ್ವಾಮಿ ಮತ್ತೆ ನಿತಿನ್ ಗಡ್ಕರಿ ಅವರ ಭೇಟಿ ಸಂದರ್ಭದಲ್ಲಿ ಇದು ಕೂಡ ಪ್ರಸ್ತಾಪ ಆಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಅದೇ ಪ್ರಸ್ತಾಪ ಕೇಳಿ ಬಂದಿರೋದು ಇತ್ತು, ಆದರೆ ನಾವು ನಮ್ಮ ಇಲಾಖೆ ವತಿಯಿಂದ ನಾವೆಲ್ಲ ಚರ್ಚೆ ಮಾಡಿ ಇದನ್ನ ಕೊಡೋದು ಬೇಡ ಅಂತ ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ. ಅದನ್ನ ಇವಾಗ ಆಲ್ರೆಡಿ ನಾವು ಫೈಲ್ ಕೂಡ ನಾವು ಕಳಿಸ್ಕೊಟ್ಟಿದ್ದೀವಿ ವಾಪಸ್. ಕೇಂದ್ರದ ಕಾರ್ಯದರ್ಶಿ ಅವರು ಪತ್ರ ಬರೆದಿರೋದಕ್ಕೆ ಅದಕ್ಕೆ ಉತ್ತರ ಕೂಡ ಕೊಟ್ಟಾಗಿದೆ. ನಿಮ್ಮ ಉತ್ತರ ಸರ್? ನಾವು ಇದನ್ನ ಹಿಂದೆ ಇದು ಪ್ರಾಣಿ ಅಲ್ಲಿ ಹುಲಿ ಇದಕ್ಕೆ ತೊಂದರೆ ಆಗ್ತವೆ, ಸಂರಕ್ಷಣಾ ಪ್ರದೇಶ ಇದು, ಅದರಿಂದ ರಾತ್ರಿ ಹೊತ್ತು ಅವು ವೆಹಿಕಲ್ ಓಡಾಡೋದ್ರಿಂದ ಪ್ರಾಣಿಗಳಿಗೆ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನ ಪ್ರಸ್ತಾವವನ್ನು ಕೈಬಿಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಅಲ್ಲಿ ಕೊಡೋದು ಆಲ್ರೆಡಿ ಕ್ಲಿಯರ್ ಮಾಡಿಬಿಟ್ಟಿದೀವಿ, ನಾವು ಕಳ್ಸಿಕೊಟ್ಟಿದೀವಿ ಆಲ್ರೆಡಿ. ನಾವು ಏನು ಯಾವ್ದು ಗಾಬರಿ ಆಗಂತದ್ದು ಏನು ಇಲ್ಲ, ನಮ್ದು ಅದೇ ನಿಲುವಿದೆ. ಹಿಂದೆ ಇದ್ದನ್ನೇ ಯಥಾವತ್ ನಾವು ಅದನ್ನ ಕೈಕೊಳ್ಳಕ್ ಬದ್ಧ ಇದ್ದೀವಿ. ಅದರಿಂದ ಈಗಾಗಲೇ ಫೈಲ್ ಮನೆ ಮುಖ್ಯಮಂತ್ರಿಗೆ ಕಳ್ಸಿಕೊಟ್ಟಿದ್ದೀವಿ. ಯಥಾಸ್ಥಿತಿ ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಇದರಲ್ಲಿ ಯಾವುದೇ ಒತ್ತಡ ಆಗ್ಲಿ ಯಾರೇ ಬಂದು ಇಲ್ಲ ನಮ್ದೇನು ಯಥಾವತ್ತ ಕಾಯ್ಕೊಳ್ಳಕ್ಕೆ ನಾವು ಸಿದ್ಧ ಇದ್ದೀವಿ. ಅದು ಈಗಾಗಲೇ ಅದನ್ನು ಫೈಲು ಸಹಿಯಾಗಿ ಮುಂದೆ ಹೋಗಿದೆ, ಅದು ಫೈಲು ಮನೆ ಮುಖ್ಯಮಂತ್ರಿ. ಇದು ಅರಣ್ಯ ಸಚಿವ ಆರ್ ಶಂಕರ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಾಗ ಸ್ಪಷ್ಟಪಡಿಸಿದಂತಹ ಅವರ ಹೇಳಿಕೆಗಳು. ಯಾವುದೇ ಕಾರಣಕ್ಕೂ ಸಂಚಾರವನ್ನ ತೆರವುಗೊಳಿಸುವಂಥದ್ದು ಅಂದ್ರೆ ರಾತ್ರಿಯ ವೇಳೆಗಳಲ್ಲಿ ಸಂಚಾರಕ್ಕೆ ಅವಕಾಶ ಮಾಡಿಕೊಡೋ ಪ್ರಶ್ನೆಯೇ ಇಲ್ಲ. ಈ ಮುಂಚೆ ಹೇಗಿತ್ತು ಅದೇ ರೀತಿ ಯಥಾವತ್ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಆ ಮಾತನ್ನ ಅಲಗಳೆದಿದ್ದಾರೆ. ಜೊತೆಗೆ ಆ ಪತ್ರಕ್ಕೂ ಕೂಡ ನಾವು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೇವೆ, ಸಂಚಾರಕ್ಕೆ ಅವಕಾಶ ಇಲ್ಲ ಅನ್ನೋ ನಮ್ಮ ನಿರ್ಧಾರವನ್ನ ತಿಳಿಸಿದ್ದೇವೆ. ಜೊತೆಗೆ ಆ ಎಲಿವೇಟೆಡ್ ಬ್ರಿಡ್ಜ್ ಏನಿದೆ ಅದು ಕೂಡ ಸಾಧ್ಯ ಆಗದೇ ಇರೋ ಮಾತು, ಅದನ್ನು ಕೂಡ ನಾವು ಸ್ಪಷ್ಟಪಡಿಸಿದ್ದೇವೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಇನ್ನು ಕೇಂದ್ರದಿಂದ ಒತ್ತಡ ಅನ್ನೋ ಪ್ರಶ್ನೆಗೂ ಕೂಡ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ. ಒಪ್ಕೊಳ್ಳುವಂತಹ ಯಾವುದೇ ಪ್ರಶ್ನೆ ಇಲ್ಲ ಅನ್ನೋ ಮಾತನ್ನ ಅರಣ್ಯ ಸಚಿವ ಆರ್ ಶಂಕರ್ ಸುವರ್ಣ ನ್ಯೂಸ್ಗೆ ಹೇಳಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋ ಮಾತು ಯಾವಾಗ ಕೇಳಿಬಂತು ಆಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಈ ತೀರ್ಮಾನವನ್ನ ಸಿಎಂರ ಈ ನಡೆಯನ್ನ ವಿರೋಧಿಸಿ ಸೇವ್ ಬಂಡೀಪುರ್ ಟೈಗರ್ಸ್ ಅನ್ನುವ ಹ್ಯಾಶ್ಟ್ಯಾಗ್ ನಡಿ ಸಾಕಷ್ಟು ಪೋಸ್ಟ್ಗಳು ಹರಿದಾಡ್ತಿವೆ. ರಾತ್ರಿ ವೇಳೆ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಳ್ತಿರೋದ್ರಿಂದ ಪ್ರಾಣಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ವಿಚಾರವನ್ನ ಪೋಸ್ಟ್ಗಳ ಮುಖಾಂತರ ಪ್ರತಿಯೊಬ್ಬರು ತಮ್ಮ ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಬರ್ಕೊಳ್ತಿದ್ದಾರೆ.